ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸರಳವಾದಂಥ ಒಂದು ವಶೀಕರಣದ ತಂತ್ರವನ್ನು ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮ್ಮ ಗಂಡ ಏನಾದರೂ ಬೇರೆ ಸಂಬಂಧ ಇದ್ದರೆ, ಅಥವಾ ನಿಮ್ಮ ಹೆಂಡತಿ ನೀವು ಹೇಳ್ದಂಗೆ ಕೇಳ್ತಾ ಇಲ್ಲ, ತವ್ರ ಮನೆಯೇ ಅಂತ ಇರ್ತಾಳೆ, ತುಂಬ ಒಂದಲ್ಲ ಒಂದು ಸಮಸ್ಯೆಯನ್ನು ಮಾತಾಡ್ತಾಳೆ, ತುಂಬ ದೂರ ಆಗ್ತಾ ಇದ್ದಾಳೆ, ಅಥವಾ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಮಾತು ಕೇಳ್ತಾ ಇಲ್ಲ ಅಂದರೆ, ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡಿ ಸರಳವಾಗಿ ಅವರು ಸುಲಭ ರೀತಿಯಲ್ಲಿ ನಿಮಗೆ ವಶೀಕರಣ ಆಗ್ತಾರೆ. ಜೀವನ ಪರ್ಯಂತ ನೀವು ಹೇಳ್ದಂಗೆ ಕೇಳ್ತಾರೆ. ಏನು ಮಾಡಬೇಕು ವೀಕ್ಷಕರೇ? ಏನೂ ಇಲ್ಲ. ಅವರು ನಡೆದು ಹೋದಂಥ ದಾರಿಯಲ್ಲಿರುವಂಥ ಒಂದು ಪಾದದ ಅವರ ಮಣ್ಣು, ಅದನ್ನು ನೀವು ತಗೋಬೇಕಾಗ್ತದೆ. ಅವರ ಪಾದದ ಮಣ್ಣು ಅದೊಂದು ಕಲೆಕ್ಟ್ ಮಾಡಿದ್ರೆ ಸಾಕು, ಸುಲಭ ರೀತಿಯಲ್ಲಿ ವಶೀಕರಣವನ್ನು ಮಾಡ್ಕೋಬೋದು. ಒಂದು ಪಾದದ ಮಣ್ಣನ್ನು ತಗೊಂಡು ಅವ್ರದ್ದು, ನೀವು ಯಾರನ್ನ ವಶೀಕರಣವನ್ನು ಮಾಡ್ತೀರಿ ಅವರ ಪಾದದ ಮಣ್ಣೇ ಆಗಬೇಕು. ಅದಾದ ನಂತರ ಒಂದು ಬಿಳಿ ಬಟ್ಟೆಯಲ್ಲಿ ಆ ಪಾದದ ಮಣ್ಣನ್ನು ಹಾಕ್ಬಿಟ್ಟು ವೀಕ್ಷಕರೇ, ನಿಮ್ಮ ಎಡಗಾಲಿನ ಪಾದದ ಮಣ್ಣು, ಯಾವ ಕಾಲು ಹೇಳಿ? ಎಡಗಾಲೇ ಆಗಬೇಕು. ಎಡಗಾಲಿನ ಪಾದದ ಮಣ್ಣನ್ನು ಅವರ ಮಣ್ಣಿನ ಜೊತೆಲಿ ಅದನ್ನು ಸೇರಿಸ್ಬಿಟ್ಟು ವೀಕ್ಷಕರೇ, 2 ಲವಂಗವನ್ನು ಅದರಲ್ಲಿ ಹಾಕಿ ಆ ಬಿಳಿ ಬಟ್ಟೆಯಲ್ಲೇ ಕಟ್ಟಬೇಕು. ಒಂದು ಗಂಟನ್ನು ಕಟ್ಟಿಬಿಟ್ಟು ವೀಕ್ಷಕರು ಒಂದು ದಿನ ನಿಮ್ಮ ಜೊತೆಲಿ ಇಟ್ಕೋಬೇಕು. ಒಂದು ದಿನ ಜೊತೆಲಿ ಇಟ್ಕೊಂಡು ಬೆಳಗಿನ ಜಾವ ಎದ್ದು ವೀಕ್ಷಕರೇ ಅರಳಿ ಮರಕ್ಕೆ ಹೋಗಿ ಕಟ್ಟಬರಬೇಕು. ಇದನ್ನು ಕಟ್ಟು ಬಂದು ನೋಡಿ ವೀಕ್ಷಕರೇ, ಯಾರು ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳೋದಿಲ್ಲ, ಯಾರು ನಿಮ್ಮ ಹುಡುಗ ನಿಮ್ಮ ಹುಡುಗಿ ಮಾತು ಕೇಳೋದಿಲ್ವೋ ವೀಕ್ಷಕರೇ, ಅವತ್ತು ಸಂಪೂರ್ಣವಾಗಿ ನೀವು ಹೋಗಂದ್ರೆ ಹೋಗ್ತಾರೆ, ಬಾ ಅಂದರೆ ಬರ್ತಾರೆ. ನಿಮ್ಮ ಕಣ್ಣೆದುರೇ ಆಗುತ್ತೆ ನೋಡಿ, ಸುಲಭ ವಶೀಕರಣ. ನೀವು ನಂಬೋಕೆ ಆಗೋದಿಲ್ಲ. ಜೀವನ ಪರ್ಯಂತ ಅವರು ನಿಮ್ಮ ಜೊತೆಲಿರ್ತಾರೆ, ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಇದಂತೂ ಬಲಿಷ್ಠವಾಗಿ ಅವರ ಮೇಲೆ ಪ್ರಯೋಗ ಆಗುತ್ತೆ. ವೀಕ್ಷಕರೇ, ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ.